ನಾವು ನೀವು ಇವತ್ತು ಟೆಕ್ನಾಲಜಿಯ ಯುಗದಲ್ಲಿ ಬದುಕ್ತಾ ಇದ್ದೇವೆ. ಆದರೂ ಕೂಡ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಜೀವಂತವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಗ್ರಾಮದ ದೇವಾಲಯಕ್ಕೆ ದಲಿತರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಅಸ್ಪೃಶ್ಯತೆ ಆರೋಪದ ಮೇಲೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಹಾಗೆಯೇ ಡಿವೈಎಸ್ಪಿ ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ನಡೆಸಿದ್ದಾರೆ. ಮನವೊಲಿಸಿ ದೇಗುಲದ ಬಾಗಿಲನ್ನು ತೆರೆಸಿದ್ದಾರೆ ಅಧಿಕಾರಿಗಳು. ದೊಡ್ಡಬಳ್ಳಾಪುರ ತಾಲೂಕಿನ ಗುಳ್ಯಾದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ಗುಳ್ಯಾದಲ್ಲಿ ನಡೆದಿರುವಂತಹ ಘಟನೆ. ಡಿವೈಎಸ್ಪಿ ರವಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿಯನ್ನ ಕೊಟ್ಟು ಅಲ್ಲಿ ಶಾಂತಿ ಸಭೆಯನ್ನ ನಡೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಗ್ರಾಮಸ್ಥರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಇದನ್ನು ಸೇರ್ಕೊಂತ ಅಷ್ಟೇ. ನಾನು ಬೇಕು ಅಂತ ದೇವಸ್ಥಾನಕ್ಕೆ ಕೊಡ್ಬೇಕಂತ ಹೋಗಿಲ್ಲ. ನನಗೆ ಸರಿಯಾಗಿ ಪೂಜೆ ಮಾಡ್ಕೊಡ್ತಿರ್ಲಿಲ್ಲ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೆ. ಬರಲ್ಲ. ಈಗ ನೀವು ಹೋಗಿ ನಿಮ್ಗೆ ಯಾವಾಗ ಬೇಕಾ ಪೂಜೆ ಮಾಡ್ಕೊಳ್ಳಿ. ಪೂಜಾರಿದ್ರೆ ಪೂಜೆ ಮಾಡಿಸಿ, ಪೂಜಾರಿಲ್ಲ ನೀವೇ ಕೈ ಮುಗಿದ್ರಿ. ಸರ್, ಸುಮಾರು ವರ್ಷಗಳಿಂದ ಈ ಅಸ್ಪೃಶ್ಯತೆ ನಮ್ಮೂರಲ್ಲಿ ತಾಂಡವಾಡ್ತಿತ್ತು. ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಬಂದಂಥ ಹೆಣ್ಣು ಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಬೇರೆ ಕಡೆಯಿಂದ ಅಂದರೆ ಈ ಕಡೆ ಇಲ್ಲಿ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಹೆಣ್ಣು ಮಕ್ಕಳು ಅವ್ರ ಕಡೆ ನೋಡಿದಾಗ ನಮ್ಮ ಕಡೆ ದೇವಸ್ಥಾನಗಳೊಳಗಡೆ ಕರ್ಕೊಂತಾರೆ, ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಆ ಹೆಣ್ಣುಮಗಳು ಕಂಪ್ಲೇಂಟ್ ಮಾಡಿದ್ಲು. ಅದಾದಮೇಲೆ ಚಂದ್ರಕಲಾ ಅಂತ ಮಾಡಿದಾದ್ಮೇಲೆ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ನಡೆದಂಥ ಘಟನೆಗಳು ಏನಂತಂದರೆ, ಅಲ್ಲಿ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ, ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ, ಇವರೇ ಹೇಳ್ತಾವ್ರ ಅಂತಂದ್ರು. ಅಲ್ಲಿ ನಡೆದಂಥ ಘಟನೆಗಳು ಪೂಜಾರಿ ಏನು ಹೇಳ್ತಾನೆ, ಪೂಜಾರಿ ಏನು ಹೇಳಿದ್ದಾನೆ ಎಂಬ ಪೂಜೆಗೆ ಹೋದಾಗ ಪೂಜೆ ಸಾಮಾನು ಮೇಲೆ ನೀರು ಹಾಕ್ಬಿಟ್ಟು ದೂರ ಇಟ್ಕೊಳ್ರಿ, ನೀವು ಪೂಜೆ ಸಾಮಾನು ಹತ್ರ ಒಳಗಡೆ ತರಬೇಡ್ರಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಎತ್ಕೊಂತಿರ್ಲಿಲ್ಲ, ನೀರು ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಂತೆ. ಇದು ನಾವು ಅಲ್ಲಿ ನೋಡ್ತಾ ಇದ್ರೆ ಗಮನಿಸಿದ್ರೆ ಏನು ಕಾಣಿಸ್ತದೆ ಅಂತಂದ್ರೆ ಅಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಿದೆ, ಜಾತಿಲಿಂದನೇ ಇದೆ ಅನ್ನೋದು ತಾಂಡವಾಡ್ತಿದೆ. ಅವನು 2-3 ಸಾರಿ ಹೇಳಿದ್ದಾನೆ ಪೂಜಾರಿ, ನೀವ್ಯಾರು ಒಳಗಡೆ ಬರಂಗಿಲ್ಲ, ವಲಯರ್ ಮಾದಿಗರು ಒಳಗಡೆ ಬರಂಗಿಲ್ಲ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದಾನೆ. ಆ ಎಮ್ಮನ್ನು ಮನನೊಂದು ಇದು ಬೇಸತ್ಕೊಂಡು ಆ ಎಮ್ಮ ಈ ಥರ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಬೇರೆ ಸುಮ್ಮನೆ ಕಂಪ್ಲೇಂಟ್ ಕೊಡಲ್ಲ. ಅಲ್ಲಿ ಊರಿನ ಜನನು ಅದೇ ಥರ ಇದ್ದಾರೆ. ಸುಮಾರು ಜನಗಳು ಈಚೆ ಹೇಳ್ಕೊಳಲ್ಲ. ಅಲ್ಲಿ ತೋಟಗಳಿಗೆ ಹೋದಾಗ ನಮ್ಮವ್ರನ್ನ ಯಾಕೆ ಭಯ ಇಡಿಸ್ತಾರೆ, ಹೆಂಗೆ ಭಯ ಇಡಿಸ್ತಾರೆ ಅಂತಂದ್ರೆ, ನೀವು ದೇವಸ್ಥಾನದ ಒಳಗಡೆ ಬಂದ್ರೆ ನೀವೇನೋ ದೇವಸ್ಥಾನ ಒಳಗಡೆ ಬರಕ್ ನೀವು ಯಾವಾಗ ಹೋದಾಗ ನಿಮ್ಗೆ ರೆಡಿ ಮಾಡ್ಯಾರ, ನೀವು ಯಾವಾಗ ವೈಯಕ್ತಿಕವಾಗಿ ಹೋದಾಗ ನಿಮ್ಗೆ ರೆಡಿ ಮಾಡಿದ್ರೆ ನಾವು ಹೋಗಿಲ್ಲ ಸರ್. ಯಾವತ್ತು ಹೋಗಾದ್ಮೇಲೆ ನೀವು ಇದು ಮಾಡ್ಬೇಕಲ್ಲ, ಬಿಡ್ಲಿಲ್ಲ ನೇರವಾಗಿ ನಮ್ಗೆ ಪೂಜೆ ಸಾಮಾನ್ಯ ಒಳಗೆತ್ಕೊಂಡು ಹೋಗಿದ್ರೆ ನಮ್ಮನ್ನೇ ಎತ್ಕೊಂಡು ಹೋಗ್ತಾರೆ. ಮೇಡಮ್ ಪೂಜೆ ಮಾಡಿ ಬಂದ್ರಲ್ವಾ? ಈಗ ಮಾಡಿ ಬಂದ್ರು, ಇಷ್ಟಿನಿಂದ ಮಾಡಿಲ್ವಲ್ಲ ಮೇಡಮ್, ನಾವು ಹೋಗಿರ್ಲಲ್ಲ. ಈಗ ಸಂತೋಷ, ನೀವು ನಮ್ ಗಮನಕ್ಕೆ ತಂದಿದ್ರಿ. ಅಲ್ಲೋಕ್ ಇವ್ರು ಬಂದಾರೆ, ಸೋಷಿಯಲ್ ವೆಲ್ಫೇರ್ ಬಂದಾಗ ನಾವು ಬಂದಿದ್ವಿ, ಏನು ತೊಂದರೆ ಇಲ್ಲ, ಆಯ್ತು.